ಕೇವಲ ಅಂಕ ಗಳಿಸುವ ಯಂತ್ರಗಳಾಗಬಾರದು. ನಿರ್ದೇಶಕ ಚಂದ್ರು ಆಶಯ. ಮಕ್ಕಳನ್ನ ಕೇವಲ ಅಂಕ ಗಳಿಸುವ ಯಂತ್ರಗಳನ್ನಾಗಿ ನೋಡದೆ ಅವರಿಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಜೀವನದ ಜವಾಬ್ದಾರಿಗಳನ್ನು ಕಲಿಸಿಕೊಡುವುದು ಇಂದಿನ ಕಾಲದ ಅನಿವಾರ್ಯತೆಯಾಗಿದೆ ಅಂತ ಖ್ಯಾತ ಚಲನಚಿತ್ರ ನಿರ್ದೇಶಕ ಚಂದ್ರು ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಮೆಲೆಕೋಟೆ ಬಳಿಯ ಪ್ರತಿಷ್ಠಿತ ಸಾಂದೀಪನಿ ಇಂಟರ್ ನ್ಯಾಷನಲ್ ಶಾಲೆಯ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಾಂದೀಪನಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಬಾಲ್ಯದಿಂದಲೇ ಸಣ್ಣ ಪುಟ್ಟ ವಿಷಯಗಳಲ್ಲಿ ಶಿಸ್ತು ಕಲಿಸಬೇಕು. ರಸ್ತೆಯಲ್ಲಿ ಬಿದ್ದ ಕಸವನ್ನ ಡಸ್ಟ್ಬಿನ್ಗೆ ಹಾಕುವುದು, ಹಿರಿಯರಿಗೆ ಗೌರವ ನೀಡುವುದು ಮತ್ತು ಪೋಷಕರ ಕಾಲಿಗೆ ನಮಸ್ಕರಿಸುವಂತಹ ಸಾಂಸ್ಕೃತಿಕ ಮೌಲ್ಯಗಳು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಪೋಷಕರಿಗೆ ಕಿವಿಮಾತು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಪರಿಸರ ಪ್ರೇಮಿ ಡಾಕ್ಟರ್ ಗಂಗಾಧರ್ ರೆಡ್ಡಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಈ ಶಾಲೆಯೊಂದಿಗೆ ತಮಗಿರುವ ಸಂಬಂಧವನ್ನು ಸ್ಮರಿಸಿಕೊಂಡರು. 2016ರ ಆಗಸ್ಟ್ ತಿಂಗಳಲ್ಲಿ ಶಂಕರ್ ಅನ್ನೋರಿಗೆ ಫೋನ್ ಮಾಡಿ ಮೇಲೆಕೋಟೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಆಸೆ ವ್ಯಕ್ತಪಡಿಸಿದ್ದನ್ನು ನೆನಪಿಸಿಕೊಂಡರು. ಅಂದು ನೆಟ್ಟ ಸಸಿಗಳು ಇಂದು ಮರಗಳಾಗಿ ಬೆಳೆದು ನಿಂತಿರುವುದನ್ನು ನೋಡಿ ಅವರು ಸಂತಸ ವ್ಯಕ್ತಪಡಿಸಿದ್ರು. ನನಗೆ ಸುಮಾರು 50-60 ಖಾಸಗಿ ಶಾಲೆಗಳಿಂದ ಆಹ್ವಾನ ಬಂದಿದ್ರು. ಅವೆಲ್ಲವನ್ನ ಬದಿಗಿಟ್ಟು ಈ ಶಾಲೆಯ ಆಹ್ವಾನವನ್ನ ಮೊದಲಿಗೆ ಒಪ್ಕೊಂಡು ಬಂದಿರೋದಾಗಿ ತಿಳಿಸಿದ್ರು. ಬಿದಿರುಗಳೆಲ್ಲವೂ ಕೊಳಲುಗಳಾಗೋದಿಲ್ಲ. ಶ್ರೀಕೃಷ್ಣನ ಕೈ ಸೇರಿದ ಬಿದಿರು ಮಾತ್ರ ಪವಿತ್ರವಾದ ಕೊಳಲಾಗ್ತದೆ. ಅದೇ ರೀತಿ ಶ್ರೀಕೃಷ್ಣ ಮತ್ತು ಕುಚೇಲರು ತಮ್ಮ ಬಾಲ್ಯದಲ್ಲಿ ಗುರುಕುಲ ಶಿಕ್ಷಣ ಪಡೆದ ಋಷಿಮುನಿಗಳ ಆವಾಸ ಸ್ಥಾನದ ಹೆಸರೇ ಸಂದೀಪಿನಿ. ಈ ಹೆಸರೇ ಶಾಲೆಯ ಘನತೆ ಮತ್ತು ಗುರಿಯನ್ನ ಎತ್ತಿ ಹಿಡಿತದೆ. ಸಾಂದೀಪಿನಿ ಶಾಲೆಯಲ್ಲಿ ಶ್ರೀಮಂತ ಬಡವ ಎಂಬ ಯಾವುದೇ ಭೇದ ಭಾವ ಇಲ್ಲ. ಶ್ರೀಕೃಷ್ಣ ಮತ್ತು ಕುಚೇಲರ ಸ್ನೇಹದಂತೆ ಇಲ್ಲಿನ ಮಕ್ಕಳು ಯಾವುದೇ ಕುಂದು ಕೊರತೆಗಳಿಲ್ಲದೆ ಸಮಾನವಾಗಿ ಶಿಕ್ಷಣ ಪಡೆಯಬೇಕು ಅಂದ್ರು. ವಿಶೇಷ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಚಿತ್ರನಟ ಡಾರ್ಲಿಂಗ್ ಕೃಷ್ಣ ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಿನಿಮಾ ಸಂಭ್ರಮವನ್ನು ತಂತು. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಚಿತ್ರನಟರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಇದೇ ವೇಳೆ ಶೈಕ್ಷಣಿಕ, ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಸಂಗೀತ, ನಾಟಕ ಹಾಗೂ ಸಾಹಸಮಯ ಕರಾಟೆ ಪ್ರದರ್ಶನಗಳು ಜರುಗಿದವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಮೂಹ ನೃತ್ಯ ಪ್ರದರ್ಶಿಸಿ ಸಭಿಕರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಟರಾಜ್, ನಿರ್ದೇಶಕ ವಿಜಯ್ ಕುಮಾರ್, ಶಾಲೆಯ ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ಶಂಕರ್, ಖಜಾಂಚಿ ಅನಿಲ್, ವಕೀಲ ವೆಂಕಟರೆಡ್ಡಿ, ಅಕಾಡೆಮಿಕ್ ಮುಖ್ಯಸ್ಥೆ ಸೋನಾ, ಮಂಜುನಾಥ್ ಗೌಡ ಹಾಗೂ ಶಿಕ್ಷಕರಾದ ನಾಗಶ್ರೀ, ಕಿರಣ್, ಅರುಣ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್. ನಿರ್ದೇಶನದ ತಾಜ್ ಮಹಲ್ನ ದೊಡ್ಡ ಗೆಲುವಿನೊಂದಿಗೆ ಆಂಧ್ರದಲ್ಲೂ ಹೆಸರು ಮಾಡುತ್ತಾರೆ.
ಆಯ್ತಾ? ಹಾಂ ಓಕೆ. ಒನ್ ಮೋರ್ ತುಂಬಾ ವರ್ಷಗಳ ಸಂಬಂಧ ಇದೆ. ಬಹುಶಃ 2016 ಆಗಸ್ಟ್ 13ನೇ ತಾರೀಕು ಶಂಕರ್ಗೆ ಫೋನ್ ಮಾಡಿದ್ದೆ ನಾನು. ಏನಕ್ಕೆ ಅಂದ್ರೆ, ಸರ್ ನಿಮ್ಮೂರಲ್ಲಿ ಒಂದು ಸಸಿ ನೆಡಬೇಕು, ಅವಕಾಶ ಕೊಡಿ, ಹೆಲ್ಪ್ ಮಾಡಿ ಅಂತ. ಆಗ ಅವ್ರು ಹೇಳಿದ್ದೇನು ಅಂದ್ರೆ, ಸರ್ ತುಂಬಾ ಪ್ರಯತ್ನ ಪಟ್ವಿ, ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ನೀವು ಬನ್ನಿ, ನಾನು ನಿಮ್ಗೆ ಯಾವ ತರ ಸೌಕರ್ಯ ಬೇಕಾದ್ರೂ ಸೌಲಭ್ಯ ಕೊಡ್ತೀನಿ ಅಂತಂದ್ರು. ಅವತ್ತು ನೆಟ್ಟಂತಹ ಸಸಿಗಳೇನಿದೆಯೋ ಇವತ್ತು ನಾನು ಬರ್ಬೇಕಾದ್ರೆ ಜಸ್ಟ್ ಪಾಸ್ ಆದೆ. ನಿಮ್ಮ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ನಾವು ಹಾಕಿರೋ ಸಸಿಗಳು ಮರಳಾಗಿ ಬೆಳೀತಾ ಇದೆ. ಕೃತಾರ್ಥ ಇದೆ ನೋಡಿ. ಯಾಕೆ ಅಂತಂದ್ರೆ, ಅವತ್ತು ಹಸಿರಿಗಾಗಿ ಒಂದಾಗಿರುವಂತ ಎರಡು ಮನಸ್ಸುಗಳು ಇವತ್ತು ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನ ಯಾವುದೇ ತಾರತಮ್ಯವಿಲ್ಲದೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದೆ ಅಂದ್ರೆ, ಅವರಲ್ಲಿರುವಂತಹ ದೃಢ ನಿರ್ಧಾರ, ದೃಢ ಸಂಕಲ್ಪ, ನಿಮ್ಮೆಲ್ಲರ ಕೃಪಾಶೀರ್ವಾದವೇ ಮುಖ್ಯ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ತುಂಬಾ ನನಗೂ ಒಂದು ವಿಪರ್ಯಾಸ ಅನಿಸ್ತಾ ಇದೆ. ಸುಮಾರು ಅಂದ್ರೆ ಒಂದು 50-60 ಪ್ರೈವೇಟ್ ಸ್ಕೂಲ್ಸ್ ನನ್ನನ್ನು ಇನ್ವೈಟ್ ಮಾಡಿದ್ವು, ಒಬ್ಬ ಗೆಸ್ಟ್ ಆಗಿ ಬನ್ನಿ ಅಂತ. ದಿಸ್ ಈಸ್ ದ ಫಸ್ಟ್ ಸ್ಕೂಲ್ ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಇನ್ವಿಟೇಷನ್ ಅಂಡ್ ಕೇಮ್ ಫಾರ್ವರ್ಡ್. ಯಾಕೆ? ನಾನು ಪ್ರೈವೇಟ್ ಸ್ಕೂಲ್ನ ಶತ್ರು ನಾನು. ಯಾಕೆ ಅಂತಂದ್ರೆ, ಎಲ್ಲ ಮಕ್ಕಳು ಸಮಾನವಾಗಿ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕು, ಕನ್ನಡ ಭಾಷೆಯಲ್ಲಿ ಕಲಿಬೇಕು ಅನ್ನುವಂತ ಒಂದು ವಿದ್ಯಾಭ್ಯಾಸ ಹೇಳ್ತಾ ಇರುವಂತ ಒಂದು ಭಾಷೆಯನ್ನಾಗಿ ಕಲಿಬೇಕು, ಒಂದು ಭಾಷೆಯನ್ನ ಕಲಿಬೇಕು, ಮಾತನಾಡಲಿಕ್ಕೆ ಸಾಧ್ಯವಿರುವಂತಹ ಭಾಷೆ ಕಲಿಬೇಕು. ನಮ್ ತುಂಬಾ ಜನ ಅಜ್ಜಿಯರಿಗೆ ಬಂತು, ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ, ನನ್ನ ಮೊಮ್ಮಗಳು ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಬೈದ್ರು ಪರವಾಗಿ ತುಂಬಾ ಖುಷಿ ಅಜ್ಜಿಗೆ. ಯಾಕೆ? ಇಂಗ್ಲಿಷ್ ಅಲ್ಲಿ ಬೈತಾ ಇದ್ದಾರೆ ಅಂತ. ಅದು ಅಲ್ಲ, ಭಾಷೆ ಕಲಿಲಿ. ನಾನು ಒಬ್ಬ ಲೆಕ್ಚರರು, ಸುಮಾರು 1000 ಜನ ವಿದ್ಯಾರ್ಥಿ ಮಾತಾಡ್ತಾ ಹೋಗ್ತೀನಿ. ದುರಂತ ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಅನ್ನು ಓದಿ ಬಂದಿರುವಂತಹ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಮಾತನಾಡಲಿಕ್ಕಲ್ಲ, ಕೆಲವೊಂದು ಪದಗಳು ಬರೀಲಿಕ್ಕೆ ಬರಲಿಕ್ಕೆ ಬರ್ತಾ ಇದೆ. ನಾವು ನಮ್ಮ ಹಮ್ಮು ಬಿಮ್ಮು ಅಹಂಕಾರಗಳಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ತಮ್ಮ ಮಕ್ಕಳನ್ನ ಬಿದಿರು, ಎಲ್ಲ ಬಿದಿರು ಏನಾಗಲ್ಲ, ಕೊಳಲಾಗಲ್ಲ. ಕೊಳಲು ಯಾರು ಅಲ್ಲ? ಶ್ರೀಕೃಷ್ಣನ ಕೊಳಲು ಯಾರು ಬಳಸ್ತಾರೆ? ಶ್ರೀಕೃಷ್ಣ. ಶ್ರೀಕೃಷ್ಣ ಮತ್ತು ಕುಚೇಲ ಎಷ್ಟೇ ದೊಡ್ಡ ಸಣ್ಣವರಾದ್ರೂ ಕೂಡ ಅವರು ಕಲ್ತಿರುವಂತಹ, ಅವರು ಶಾಲೆಗೆ ಹೋಗಿರುವಂತಹ ಋಷಿ ಮುನಿಗಳ ಆವಾಸ ಸ್ಥಾನದ ಹೆಸರು ಸಾಂದೀಪನಿ ಅನ್ನುವಂಥದ್ದು. ಅಂತಹ ಹೆಸರಲ್ಲಿ ನೀವು ಯಾವುದೇ ರೀತಿಯಾಗಿರುವಂತಹ ಭೇದ ಭಾವವಿಲ್ಲದೆ, ಯಾವುದೇ ರೀತಿಯಾಗಿರುವಂತಹ ಕುಂದು ಕೊರತೆಗಳಿಲ್ಲದೆ ನಿಮ್ಮ ಮಕ್ಕಳಿಗೆ ಕೇವಲ ಅಕ್ಷರ ಜ್ಞಾನವಷ್ಟೇ ಅಲ್ಲದೆ ಸಮಾಜದ ಜೊತೆ ಬೆರೀಲಿಕ್ಕೆ ಬೇಕಾಗಿರುವಂತ ಜ್ಞಾನವನ್ನು ಧಾರೆಯನ್ನು ಕೊಡ್ಲಿಕ್ಕೆ ಒಂದು ನಿಂತಿರುವಂತ ಒಂದು ಶಾಲೆ ಸಾಂದೀಪನಿ. ಬಹುಶಃ ನೀವು ಉತ್ತಮವಾಗಿರುವಂತ ಚಾನ್ಸ್ ಮಾಡಿದಿರಿ ನಿಮ್ಮ ಮಕ್ಕಳನ್ನ ಇಂತಹ ಒಂದು ಶಾಲೆಗೆ ಸೇರಿಸುವಂತ ಸಲುವಾಗಿ. ನಾನು ಮೊದಲೇ ಹೇಳಿದ್ದೆ, ಐ ಆಮ್ ನಾಟ್ ಏನಂತಂದ್ರೆ, ಮಕ್ಕಳು ಅಂಕ ಗಳಿಸುವ ಯಂತ್ರಗಳಲ್ಲ ಅಂತ ಒಂದು ಆರ್ಟಿಕಲ್ ಬಂದಿದೆ. ಏನು? ಮಕ್ಕಳು ಅಂಕ ಗಳಿಸುವ ಯಂತ್ರಗಳಲ್ಲ. ಯಾಕೆ ಅಂಕ ಗಳಿಸ್ಬೇಕು ಅಂದ್ರೆ, ನನ್ನ ಮಗ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗ್ಬೇಕು, ಫಸ್ಟ್ ಸ್ಕೂಲ್ಗೆ ಎಷ್ಟೇ ಫಸ್ಟ್ ಕ್ಲಾಸ್ ಅಲ್ಲಿ ಬಿಡ್ಲಿಕ್ಕಾಗುತ್ತೆ, ಪಡ್ಬೇಕಾಗುತ್ತೆ. ಸೊ ಈ ಫಸ್ಟ್ ರ್ಯಾಂಕ್, ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಇನ್ನೊಂದು ಬಗ್ಗೆ ಎಲ್ಲ ಬಿಟ್ಟು ಆಚೆ ಬನ್ನಿ. ಮಗುವಿನಂತೆ ಮಾತ್ರ ನೋಡಿ. ನಿಮ್ಮಲ್ಲಿರುವಂತ ಆಲೋಚನೆಗಳನ್ನ ಮಕ್ಕಳ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಫ್ಕೋರ್ಸ್ ಗೊತ್ತು, ನೀವು ಮೊಬೈಲ್ ಪೇಪರ್ ಬಿದ್ದಿದೆ ಅಂತ ಅವರು ಡಸ್ಟ್ಬಿನ್ಗೆ ಹಾಕಬೇಕು. ಈ ಬೇಸಿಕ್ ಸ್ಟ್ರಕ್ಚರ್ನ, ಬೇಸಿಕ್ ಚಿಕ್ಕ ಘಟನೆಗಳನ್ನ ಅವರಲ್ಲಿ ತುಂಬಿ ಅವಾಗ ನೋಡಿ ಅವರು ನಿಮ್ಮನ್ನ ಹೆಂಗೆ ನೋಡ್ಕೊಳ್ತಾರೆ ಅಂತ. ಸೊ ಓವರ್ ಅದಾದ ಮೇಲೆ ಫೈನಾನ್ಷಿಯಲ್
ಕಮಿಟ್ಮೆಂಟ್ ನಮ್ಮಲ್ಲಿ ಎಜುಕೇಷನಲ್ಲಿ ಇಲ್ಲ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟು ಕೂಡ ದೊಡ್ಡವರಾದ್ಮೇಲೆ ದುಡ್ಡು ಬರುತ್ತೆ, ಅವ್ರದ್ದು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ಕಮಿಟ್ಮೆಂಟ್ ಇಲ್ಲದೆ ಎಷ್ಟೋ ಜನ ನೋಡ್ತಿದ್ದೀವಿ ನಾವು, ಏನೇನೋ ಪೇಪರಲ್ಲಿ ಓದ್ತೀವಿ ಕೆಟ್ಟ ಘಟನೆಗಳನ್ನ. ಚಿಕ್ಕ ಮಕ್ಕಳಿದ್ದಾಗಲೇ ಅವರಿಗೆ ಹಣಕಾಸಿನ ಜವಾಬ್ದಾರಿ ಕಲಿಸಿ, ಖರ್ಚು ಮಾಡಬಾರ್ದು, ಯಾವುದಕ್ಕೆ ಎಷ್ಟು ಯೂಸ್ ಮಾಡಬೇಕು, ಹೆಂಗೆ ಮಾಡಬೇಕು, ದುಡ್ಡಿನ ಬೆಲೆ ಏನು, ಚಿಕ್ಕಂದಿನಿಂದಲೇ ಇವೆರಡನ್ನ ಬೆಳೆಸಿ. ಒಂದು ಫಿಟ್ನೆಸ್, ಅವರ ಆರೋಗ್ಯ, ಮತ್ತು ಕಲ್ಚರ್. ಮಕ್ಕಳಿಗೆ ದೊಡ್ಡವರು ಚಿಕ್ಕವರು ಒಂದು ಅಪ್ಪ ಅಮ್ಮನ ಫೋಟೋ ನೋಡೋದು, ಕಾಲಿಗೆ ನಮಸ್ಕಾರ ಮಾಡೋದು, ಇವೆಲ್ಲ ನೀವು ಹೇಳ್ತಾ ಹೋದರೆ ಡೆಫಿನೆಟಾಗಿ ಅವರು ನೀವು ಡಾಕ್ಟರ್ ಆಗದೇ ಇದ್ರೂ ಪರವಾಗಿಲ್ಲ, ಮುಂದೊಂದು ದಿನ ಒಂದು 10 ಜನ ಡಾಕ್ಟರ್ ನಿಮಗೇನೋ ಪ್ರಾಬ್ಲಮ್ ಅಂದರೆ ತೋರಿಸುವಂಥ ಎಮೋಷನ್ಸ್ ಬೆಳೆಸ್ಕೊತಾರೆ. ಹಾಗಾಗಿ ಸ್ನೇಹಿತರೆ, ಪೋಷಕರೇ, ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳು ಈ ದೇಶದ ಆಸ್ತಿ ಅಂದರೆ ತಪ್ಪಾಗಲ್ಲ. ನೀವು ಬರೀ ನಿಮ್ಮ ಮಕ್ಕಳಲ್ಲ, ಅವರು ಈ ದೇಶಕ್ಕೆ ಆಸ್ತಿ. ಅವರು ಅವ್ರನ್ನ ಹೆಂಗೆ ಕಾಪಾಡಬೇಕು ಮತ್ತು ಅವ್ರ ಫ್ಯೂಚರ್ ಹೆಂಗಿರ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ನೀವು ಅಂದ್ಕೊಳ್ತೀರ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಮಕ್ಕಳಿಗೆ ಅಂತೀವಿ, ಅದೆಲ್ಲ ಪೋಷಕರ ಕೈಯಲ್ಲಿದೆ, ಟೀಚರ್ಸ್ ಕೈಯಲ್ಲಿದೆ. ಇವತ್ತು ಡೇಂಜರಸ್ ವಿಲನ್ ಕೈಯಲ್ಲಿದ್ದಾನೆ, ಎಲ್ಲರ ಹತ್ರ ಮೊಬೈಲ್. ಸಖತ್ತು ವಿಲನ್, ಎಲ್ಲ ಮಕ್ಕಳಿಗೂ ದೊಡ್ಡ ವಿಲನ್. ಈ ವಿಲನ್ನಿಂದ ನೀವು ಎಷ್ಟು ಮಕ್ಕಳನ್ನ ಕಾಪಾಡ್ತೀರಿ ಅಷ್ಟು ಎತ್ತರಕ್ಕೆ ಬೆಳೀತಾರೆ. ಹಂಗಂತ ಕೊಡಬಾರ್ದು ಅಂತಲ್ಲ, ಯಾವ ಸ್ಟೇಜಲ್ಲಿ ಕೊಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾವಾಗ ಕೊಡಬೇಕು, ಒಂದು ಅರ್ಧ ಗಂಟೆ ಒಂದು ಟೈಮ್ ಕೊಡಿ, ಈ ಟೈಮ್ ಕೊಡ್ತೀನಿ ನಿನಗೆ, 1 hour ನಿನ್ನ ಕೆಲಸ ಏನಿದೆ ಮುಗಿಸ್ಕೋ. ಈ ಥರ ಒಂದು ಕಮಿಟ್ಮೆಂಟ್ನ ಫಿಕ್ಸ್ ಮಾಡಿ, ಖಂಡಿತ ಪ್ರತಿ ಮಕ್ಕಳಿಗೂ ಕೂಡ ಅವರಲ್ಲಿ ಒಂದು ಅದ್ಭುತವಾದ ಸ್ಕಿಲ್ ಇದ್ದೇ ಇರುತ್ತೆ. ಸೊ ಯಾರು ಕೂಡ ಈಗ ನಾನು ಯಾವುದೋ ಸಣ್ಣ ಹಳ್ಳಿಲಿ ಹುಟ್ಟಿ ಒಂದು ಸಿನಿಮಾ ಲ್ಯಾಂಡಲ್ಲಿ ಹೋಗಿ ಡೈರೆಕ್ಟರ್ ಆಗ್ತೀನಿ ಅಂತ, ನನ್ನ ತಮ್ಮ ಡಾಕ್ಟ್ರಿ ಆಗ್ತೀನಿ ಅಂತ, ಕೃಷ್ಣ ಸರ್ ಹೀರೋ ಆಗ್ತೀನಿ ಅಂತ, ನಮ್ಮ ರೆಡ್ಡಿ ಸರ್ ಅವರೆಲ್ಲ ಹಾಸ್ಟೆಲಲ್ಲಿ ಇರೋದು, ಅವರು ಒಂದು ದೊಡ್ಡ ಅಡ್ವೊಕೇಟು, ಇವರೆಲ್ಲ ಈಗ ಆಗ್ತಾರೆ ಅಂತ ಅಂದ್ಕೊಂಡಿಲ್ಲ. ಅವ್ರ ಜೊತೆ ಎಲ್ಲ ನಾವು ಕೂಡ ನೋಡಿದ್ದೀವಿ. ಸೊ ಡೆಫಿನೆಟ್ಲಿ ಅವ್ರಿಗೂ ಕೂಡ ಭಗವಂತ ಎಲ್ಲರಿಗೂ ಒಂದು ಒಳ್ಳೆ ಉತ್ತಮವಾದ ಪೊಸಿಷನ್ ಇಟ್ಟಿರ್ತಾನೆ. ರೂಟ್ ಮಾಡಬೇಕು ಅಷ್ಟೇ. ನಾವು ಅವ್ರು ತಗೊಂಡೋ ಮರದಲ್ಲಿ ಬಿಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿರೋ ಮರ ಹತ್ರ ಬಿಟ್ಟು ಪುಷ್ ಮಾಡಬೇಕಷ್ಟೇ. ಇದು ನಿಮ್ಮಗಳ ಪಾತ್ರ ತುಂಬ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಶಾಲೆಗೆ ನನ್ನನ್ನು, ನನ್ನ ಸ್ನೇಹಿತರಾದ ನಮ್ಮ ಚಿತ್ರದ ನಾಯಕರು, ನಾವೊಂದು ಫಾದರ್ ಅಂತ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ. ಡಾರ್ಲಿಂಗ್ ಕೃಷ್ಣ ಸರ್, ಪ್ರಕಾಶ್ ರಾಜ್ ಅವರ ಅಭಿನಯದ ಅವ್ರದ್ದು ಲವ್ ಮಾಕ್ಟೈಲ್ ಬಂದ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ. ಅವ್ರದ್ದು ಲವ್ ಮಾಕ್ಟೈಲ್ ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗುತ್ತೆ. ಎಲ್ಲರೂ ನೋಡಿ. ಫಾದರ್ ಅದಾದಮೇಲೆ ಬರುತ್ತೆ, ಅದನ್ನು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಅಜ್ಜಿ ಹುಟ್ಟೂರು ಇಲ್ಲಿ ಚೆನ್ನಾಪುರ ಅಂತ. ನನಗೆ ಅವ್ರು ಕರೆದಾಗ ರೆಡಿ ಸರ್ ಬಹಳ ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ತುಂಬಿದ ಮನೆಯಂತೆ
కూర్చోండి పిల్లగా పిలుస్తాం అమ్మా రాజేంద్ర వచ్చినవాడు పెళ్లి కొడుకు రామబ్రహ్మ వచ్చినవాడు ఆ సైడ్ బంధువులు అందరూ వచ్చినవాడు ఒక్కసారి వచ్చి పోమ్మా మెరుగు దిగా పెళ్లి కూతురు చూసావా నువ్వు చూడదా లేదు వచ్చి శర్మని డిపోయిందని తెలంగాణ మా ఊళ్ళ సరిగ్గా చూడదా మడిగా సరపడ్డా అమ్మా రాజేంద్ర వచ్చినాడు పెళ్లి కొడుకు రామబ్రహ్మ వచ్చినాడు ఆ సైడ్ బంధువులు అందరూ వచ్చినారు ఒక్కసారి వచ్చి పోవా కొంచెం సిగ్గెక్కువ తుర్రు ఉంటది అందుకే మెరుపుది పేరు పెట్టా ఒకసారి దాన్నేం మాకు అట్టాగే అమ్మా మెరుపుది రాజేంద్ర వచ్చినాడు వచ్చినాడు ఆ సైడ్ బంధువులు
One more.